ಆರ್ಸಿಬಿ ಫ್ಯಾನ್ಸ್ಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಂದ್ರೆ ಕಡೆಗೂ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ IPL ಪಂದ್ಯಗಳನ್ನು ನಡೆಸಲು ರಾಜ್ಯ ಗೃಹ ಇಲಾಖೆ ಕೊನೆಗೂ ಒಪ್ಪಿಗೆಯನ್ನು ನೀಡಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯಗಳು ನಡೆಯುತ್ತಾ? ಈ ಸ್ಟೋರಿ ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಆರಂಭವಾದ ಪಂದ್ಯಗಳು. ಬೆಂಗಳೂರಲ್ಲಿ IPL ಪಂದ್ಯಕ್ಕೆ ಸರ್ಕಾರ ಸಮ್ಮತಿ. ಹೊಸ ವರ್ಷಕ್ಕೆ ಆರ್ಸಿಬಿ ಫ್ಯಾನ್ಸ್ಗಳಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಕಳೆದ ಜೂನ್ನಲ್ಲಿ ಸಂಭವಿಸಿದ ಕಾಲ್ತುಳಿತದಿಂದ 11 ಮಂದಿ ಮೃತಪಟ್ಟ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ IPL ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳು ನಡೆದಿರಲಿಲ್ಲ. ಇದೀಗ ಮತ್ತೆ ಹಲವು ಷರತ್ತುಗಳನ್ನು ಹಾಕಿ ಪಂದ್ಯಾಟಕ್ಕೆ ಅನುಮತಿ ನೀಡಿದೆ. ಈ ಎಲ್ಲಾ ಷರತ್ತುಗಳಿಗೆ KSCA ಒಪ್ಪಿಗೆ ನೀಡಿದೆ. ಆರ್ಸಿಬಿ ಅಭಿಮಾನಿಯಾಗಿ ತುಂಬಾ ಖುಷಿ ಆಗ್ತಿದೆ. ಮೊದಲಿಗೆ ಇನ್ನೊಂದೇನೆಂದ್ರೆ 18 ವರ್ಷ ನಂತರ ಮೊದಲ ಬಾರಿಗೆ ಕಪ್ಪೆತ್ತಿದ್ದಾರೆ ನಮ್ಮ ಆರ್ಸಿಬಿ ಟೀಮ್. ಅದೊಂದು ಖುಷಿ ವಿಚಾರ. ಇದಾದ್ಮೇಲೆ ಏನಂದ್ರೆ ಯಾರೋ ಮಾಡಿದ ತಪ್ಪಿಗೆ ಮೈದಾನ ನಿಷೇಧ ಇರೋದು ತಪ್ಪು. ಸೊ ಅದರಿಂದ ಇದು ನಮ್ಮ ಕನ್ನಡಿಗರ ಒಂದು ಹೆಮ್ಮೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ. ಮತ್ತೊಮ್ಮೆ ಹೇಳ್ಬೇಕಂದ್ರೆ ಸರ್ಕಾರ ತಪ್ಪಿರ್ಬೋದು ಏನೋ ಒಂದು ವಿಚಾರವಾಗಿ, ಬಟ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಹಾಗೆ ಸರ್ಕಾರದ ಬಗ್ಗೆಯೂ ಹೆಮ್ಮೆ ಇದೆ. ಇದು ಖುಷಿ ವಿಚಾರ ಕೊಟ್ಟಿರೋದ್ರಿಂದ ಸರ್ಕಾರದ ಬಗ್ಗೆ ತುಂಬ ಹೆಮ್ಮೆ ಇದೆ. ಆದ್ದರಿಂದ ಇದು ಕೊಟ್ಟಿರೋದು ತುಂಬ ಖುಷಿ ಆಗುತ್ತೆ. ಖಂಡಿತವಾಗಿ ಪ್ರತಿ ಮ್ಯಾಚು ನಾವು ಪ್ರತಿ ವರ್ಷ ಹೋಗ್ತಾ ಇದ್ದೀವಿ. ಸೊ ಪ್ರತಿ ಮ್ಯಾಚು ನಾವು ನಮ್ಮ ಆರ್ಸಿಬಿ ಸಪೋರ್ಟ್ ಆಗಿ ಇದ್ದೇ ಇರ್ತೀವಿ. ಕಾಲ್ತುಳಿತ ಘಟನೆ ನಂತರ ಸರ್ಕಾರ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದ ಸಮಿತಿ ರಚಿಸಿತ್ತು. ನ್ಯಾಯಮೂರ್ತಿ ಕುನ್ನಾ ಸಮಿತಿಯು ನೀಡಿದ ಹಲವು ಷರತ್ತುಗಳನ್ನು KSCA ಪೂರೈಸಿದ ನಂತರವಷ್ಟೇ ಪಂದ್ಯಗಳಿಗೆ ಅನುಮತಿ ನೀಡಲಾಗುವುದು ಎಂದು ಸರ್ಕಾರ ಸ್ಪಷ್ಟವಾಗಿ ಹೇಳಿತ್ತು. ಇದರ ಬೆನ್ನಲ್ಲೇ ಕ್ರೀಡಾಂಗಣದಲ್ಲಿ KSCA ನವೀಕರಣ ಕಾರ್ಯ ಆರಂಭಿಸಿತ್ತು. ಇದಾದ ನಂತರ ಗೃಹ ಇಲಾಖೆ ಪಂದ್ಯಗಳನ್ನು ಆಟವಾಡಲು ಅನುಮತಿ ನೀಡಿದೆ. ಹೀಗಾಗಿ ಆರ್ಸಿಬಿ ಟೀಮ್ನ ಪಂದ್ಯಗಳನ್ನು ಬೆಂಗಳೂರಿನಲ್ಲಿ ನೋಡುವುದು ಮಾತ್ರ ನಮಗೆ ಇಷ್ಟ ಅಂತ ಆರ್ಸಿಬಿ ಅಭಿಮಾನಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಅದರ ಬಗ್ಗೆ ನಮ್ಮ ಕೊಹ್ಲಿ ಅವರು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಎಲ್ಲಾದ್ರೂ ಕಾಂಪಿಟೇಷನ್ ಇಟ್ಟರೆ ಒನ್ ಸೈಡಲ್ಲಿ ಗೆದ್ಬಿಡುತ್ತೆ. ಆರ್ಸಿಬಿ ಅಭಿಮಾನಿಗಳು ಯಾರು ಜಾಸ್ತಿ ಇದೆ ಅಂತ ಕಾಂಪಿಟೇಷನ್ ಇಡಕ್ಕೆ ಹೋದ್ರೆ ಆರ್ಸಿಬಿ ಕಾಂಪಿಟೇಷನ್ ಇಲ್ಲ ಸರ್, ಒನ್ ಸೈಡಲ್ಲಿ ಗೆಲ್ತಾರೆ. ಸರ್ಕಾರಕ್ಕೆ ಸರ್ ಇದೊಂದು ಸಿಹಿ ಸೂಚನೆ ಸರ್. ನಮಗೆ ಅಭಿಮಾನಿಗಳಿಗೆ ನಾವು ಪ್ರತಿ ವರ್ಷ ಹೋಗಿ ಮ್ಯಾಚ್ನ ನಮ್ಮ ಹತ್ರದಲ್ಲಿರುವಂಥ ಸ್ಟೇಡಿಯಮಲ್ಲಿ ನೋಡಿದ್ರೆ ನಮ್ಗೆ ಖುಷಿ ಆಗೋದು. IPL ಅಂದ ತಕ್ಷಣ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಒಂಥರ ಹಬ್ಬ ಇದ್ದಂಗೆ. ಎಲ್ಲ ಅಭಿಮಾನಿಗಳು ಹೋಗಿ ಮ್ಯಾಚ್ ನೋಡೋದಕ್ಕಂತ ನಮ್ಮ ಇಷ್ಟವಾದ ಪ್ಲೇಯರ್ ನೋಡೋದಕ್ಕೆ ಹೋಗ್ತೀವಿ. ಅದು ನಮ್ಮ ಹತ್ರ ಇದೆ, ನಮ್ಗೆ ಅದು ಈಸಿ ಆಗುತ್ತೆ ಸರ್. ಇನ್ನು ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸಲು ಸರ್ಕಾರ ಅನುಮತಿ ನೀಡಿದರೂ ಇಲ್ಲಿ ಪಂದ್ಯಗಳನ್ನು ಆಡಬೇಕೇ ಅಥವಾ ಬೇಡವೇ ಎಂಬ ನಿರ್ಧಾರವನ್ನ RCB ತೆಗೆದುಕೊಳ್ಳಬೇಕಾಗಿದೆ. ಹೀಗಾಗಿ RCB ತಂಡ ಬೆಂಗಳೂರಲ್ಲಿ ಆಡುತ್ತಾ ಇಲ್ವಾ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆ ಪಂದ್ಯಾಟಕ್ಕೆ ಅನುಮತಿ ಸಿಕ್ಕಿರುವುದರಿಂದ RCB ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಮ್ಯಾಚ್ಗಳನ್ನು ನೋಡುವುದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.